ಹಲೋ ಎವ್ರಿವನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ನನ್ನ ಬರ್ಡೇಯ ವಿಡಿಯೋ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬ್ಯುಸಿ ಇದ್ದಿದ್ದರಿಂದ. ಅವತ್ತು ಸೋಮವಾರ ಆಗಿದ್ದರಿಂದ ಹಸ್ಬೆಂಡೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಇವತ್ತು ನನ್ನ ಬರ್ಡೇ ಅಂತೇಳಿ ನನ್ನ ಹಸ್ಬೆಂಡೇ ಸ್ಪೆಷಲ್ಲಾಗಿ ಟಿಫನ್ ರೆಡಿ ಮಾಡ್ತೀನಿ ಅಂತ ಹೇಳಿ ಅವರೇ ಚಿತ್ರಾನ್ನ, ಮೊಸರನ್ನ ಹಾಗೆ ಪಾಯಸ ಮಾಡಿದ್ರು. ನನಗೆ ಇದೆಲ್ಲ ಫೇವ್ರೇಟು. ಸೊ ಹಾಗಾಗಿ ಅವರೇ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ಪ್ರತಿ ವರ್ಷವೂ ಅಷ್ಟೇ ನನ್ನ ಬರ್ಡೇಗೆ ಇವ್ರು ಇದೇ ಥರ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡ್ತಿರ್ತಾರೆ ಅಥವಾ ತಂದುಕೊಡ್ತಿರ್ತಾರೆ. ನನಗೆ ಅದು ತುಂಬಾ ಇಷ್ಟ. ನನಗೆ ಮೊದಲಿಂದ ಅಷ್ಟು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಅಷ್ಟು ಗೊತ್ತಿರಲಿಲ್ಲ. ಬಟ್ ನನ್ನ ಮದುವೆ ಆದಮೇಲೆ ಇಲ್ಲಿವರೆಗೂ ನನ್ನ ಹಸ್ಬೆಂಡ್ ಒಂದಿನವೂ ನನ್ನ ಬರ್ಡೇನ ಬಿಟ್ಟೇ ಇಲ್ಲ. ಪ್ರತಿ ವರ್ಷ ಏನೋ ಒಂಥರ ಇರೋದ್ರಲ್ಲೇ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ಥರ ಏನಾದರೂ ಸ್ವೀಟ್ಸ್ ಮಾಡಿಕೊಡ್ತಾರೆ, ನನಗಿಷ್ಟವಾದ ತಿಂಡಿನ ಮಾಡಿಕೊಡ್ತಾರೆ. ನನಗೆ ಲೆಮನ್ ರೈಸ್ ಇಷ್ಟ, ಹಾಗೆ ಮೊಸರನ್ನ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದ್ರ ಜೊತೆಗೆ ಶಾವಿಗೆ ಪಾಯಸನೂ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಅವರೇ ಮಾಡ್ತಿದ್ರು. ನಿಜವಾಗ್ಲೂ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಅಡುಗೆ ಮನೆಗೆ ಬಂದುಬಿಟ್ರೆ ನನಗೆ ನೆಕ್ಸ್ಟ್ ಕೆಲಸ ಜಾಸ್ತಿ ಇರುತ್ತೆ ಅಂತ. ಅವ್ರು ಅದಕ್ಕೆ ರೇಗಿಸ್ತಾಯಿದ್ರು. ಇರಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ. ಸೊ ಅದಾದಮೇಲೆ ಇವತ್ತಿನ ನನ್ನ ಬರ್ಡೇಗೆ ತುಂಬ ಅಂದರೆ ತುಂಬ ಜನ ಸಿಕ್ಕಾಪಟ್ಟೆ ವಿಶಸ್ನ ಮಾಡಿದ್ದೀರ. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಾಗಿ ವಿಶಸ್ ಬಂದಿದೆ. ಯಾವ ವರ್ಷವೂ ಇಷ್ಟು ವಿಶಸ್ ಬಂದಿರಲಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಪ್ರತಿಯೊಂದರಲ್ಲೂ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರ. ಬಟ್ ತುಂಬ ಜನಕ್ಕೆ ನಾನು ರಿಪ್ಲೈ ಕೂಡ ಕೊಡೋಕ್ಕಾಗ್ತಿರ್ಲಿಲ್ಲ. ಆದಷ್ಟು ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀನಿ. ಯಾರ್ಯಾರಿಗೋ ಕೊಟ್ಟಿಲ್ಲೋ ದಯವಿಟ್ಟು ಕ್ಷಮಿಸಿ. ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಈ ಫ್ಯಾಮಿಲಿ ಮೇಲಿರಲಿ. ಇದೇ ಥರ ನಮ್ಮನ್ನು ಬೆಳೆಸ್ತಾ ಇರಿ, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಅಡುಗೆ ಮಾಡ್ತಿದ್ರು, ನಾನು ರೇಗಿಸ್ತಾ ಇದ್ದೆ. ಸೊ ಅದಾದಮೇಲೆ ಇವತ್ತು ಸ್ವಲ್ಪ ಜ್ಯೂಸ್ಗೋಸ್ಕರ ನಾನು ಆರೆಂಜ್ ಜ್ಯೂಸನ್ನ ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದಿಟ್ಕೊತಾ ಇದ್ದೆ. ಆರೆಂಜ್ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಆಮೇಲೆ ಆರೆಂಜ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಆರೆಂಜ್ ಜ್ಯೂಸ್ ಕೂಡ ಮಾಡಿಕೊಂಡು ಎಲ್ಲರೂ ಕೂಡ ಆರೆಂಜ್ ಜ್ಯೂಸನ್ನ ಕುಡಿದ್ವಿ. ಆರೆಂಜ್ ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನೋಡಿ ಚಿತ್ರಾನ್ನ ಎಲ್ಲ ರೆಡಿ ಇತ್ತು. ಹಸ್ಬೆಂಡ್ ಚಿತ್ರಾನ್ನ ಕಲಿಸ್ಕೊಟ್ಟು ಅದಾದಮೇಲೆ ಮೊಸರನ್ನ ಕೂಡ ಕಲಸಿ ಎಲ್ಲ ತಟ್ಟೆಗೆ ಹಾಕಿ ಸ್ವೀಟ್ನ ತಿನ್ನಿಸಿದ್ರು. ತುಂಬಾ ಖುಷಿ ಆಯಿತು ಅವ್ರು ಕೊಟ್ಟಿದ್ದ ಸ್ವೀಟು. ನಿಜವಾಗ್ಲೂ ಎಲ್ಲ ಟಿಫನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಪಾಯಸ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಪಾಯಸ. ಚಿತ್ರಾನ್ನ ಕೂಡ ತುಂಬಾ ಚೆನ್ನಾಗಿತ್ತು. ಲೆಮನ್ ರೈಸ್ನ ಮಾಡಿದರು. ಸೊ ಎಲ್ಲ ಕುತ್ಕೊಂಡು ಆವಾಗಲೇ ಟಿಫನ್ ಕೂಡ ಎಲ್ಲ ಮುಗಿಸಿದ್ವಿ. ನನ್ನ ಹಸ್ಬೆಂಡ್ ಕೂಡ ಎಲ್ಲ ಟಿಫನ್ ಮುಗಿಸಿದ್ರಿ. ನೋಡಿ ನನ್ನ ಮಗಳು ಟಿಫನ್ ತಿನ್ನಬೇಕಾದ್ರೆ ನಾವಿಲ್ಲಿ ಟಿಫನ್ ತಿಂತಾಯಿದ್ವಿ, ಅವಳು ಆಲ್ರೆಡಿ ಹೋಗಿ ಪಾಯಸ ಹಾಕ್ಕೊಂಡು ತಿಂತಾಯಿದ್ಲು. ಕೇಳಿದ್ದಕ್ಕೆ ಇಲ್ಲಮ್ಮ ಅಂತ ಹೇಳ್ತಾ ಇದ್ಲು. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಟಿಫನ್ ಮಾಡಿ ಡ್ಯೂಟಿಗೆ ಹೋದರು. ಅದಾದಮೇಲೆ ಸಂಜೆ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ನ ಇಟ್ಕೊಂಡಿದ್ರು. ಪ್ರತಿ ವರ್ಷವೂ ಅಷ್ಟೇ ಇದೇ ಥರ ಏನಾದರೂ ಒಂದು ಸೆಲೆಬ್ರೇಷನ್ನ ಮಾಡ್ತಾರೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಇವ್ರು ಕೊಡೋ ಸೆಲೆಬ್ರೇಷನ್, ಇವ್ರು ಕೊಡೋ ಸರ್ಪ್ರೈಸು. ನನಗೆ ಏನೋ ಚಿಕ್ಕದಾಗೇ ಆಗಲಿ ತುಂಬ ಇಷ್ಟ. ಅದಾದಮೇಲೆ ನಾನು ಕೂಡ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ನಾವೇ ಸಿಂಪಲ್ಲಾಗಿ ಮನೆಯವರೇ ಸೆಲೆಬ್ರೇಷನ್ ಮಾಡಿದ್ವಿ. ಪ್ರತಿ ವರ್ಷ ಅಷ್ಟೇ ನಾವೇ 3 ಜನ 4 ಜನ ಸೇರಿಕೊಂಡು ಸೆಲೆಬ್ರೇಷನ್ನ ಮಾಡ್ತೀವಿ. ಈ ವರ್ಷವೂ ಅಷ್ಟೇ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ನ ಮಾಡಿದ್ವಿ. ಏನೋ ಒಂಥರ ಖುಷಿ ಇತ್ತು. ನನ್ನ ಬರ್ಡೇ ದಿನ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ಈ ಥರ ಸೆಲೆಬ್ರೇಷನ್ ಪ್ರತಿ ವರ್ಷ ನಡೀತಾ ಇರುತ್ತೆ. ಸ್ಪೆಷಲ್ಲೇ ನನಗೆ ಪ್ರತಿ ವರ್ಷ. ಈ 9 ವರ್ಷದಿಂದ ಅಂತೂ ಒಂದು ವರ್ಷವೂ ನನ್ನ ಹಸ್ಬೆಂಡ್ ಮಿಸ್ ಮಾಡಿಲ್ಲ. ಅದ್ರ ಜೊತೆಗೆ ಇವತ್ತು ನಮ್ಮದು ಎಂಗೇಜ್ಮೆಂಟ್ ಆಗಿ 9 ಇಯರ್ಸ್ ಕೂಡ ಆಯಿತು. ಸೊ 2 ಸೆಲೆಬ್ರೇಷನ್ ಒಟ್ಟಿಗೆ ಆಯಿತು. ಸೊ ಅದಾದಮೇಲೆ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲರೂ ಕೂಡ ಕೇಕ್ ತಿಂದ್ಕೊಂಡು ಅದಾದಮೇಲೆ ಏನಾದರೂ ಮಾಡ್ಕೊಬೇಕು ಊಟಕ್ಕೆ ಅಂತ ಹೇಳಿ ಅಂತಿದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ನಾನು ಪರೋಟಾನ ತೊಗೊಂಬರ್ತೀನಿ, ಅದಕ್ಕೆ ಕಾಂಬಿನೇಷನ್ ಆಗಿ ಬಟರ್ ಪನ್ನೀರ್ ಮಸಾಲ ಮಾಡ್ತೀಯಲ್ಲ ನೀನು ರೆಸ್ಟೋರೆಂಟ್ ಸ್ಟೈಲ್, ಅದನ್ನು ಮಾಡು ಅಂತ ಹೇಳಿದರು. ಸೊ ಅದಕ್ಕೆ ಅದನ್ನು ಮಾಡೋಕ್ಕೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಬಟರ್ನ ಹಾಕಿ ಅದು ಸ್ವಲ್ಪ ಕರ್ಗಿದ ಮೇಲೆ ಅದಕ್ಕೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋ ಅಂಥ ಪನ್ನೀರ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಪನ್ನೀರು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊಂಡು ಅದಾದಮೇಲೆ ಅದೇ ಕುಕ್ಕರಿಗೆ ಮತ್ತೆ 1-2 ಪೀಸು ಬಟರ್ನ ಹಾಕಿ ಅದಕ್ಕೆ ಸ್ಪೈಸಸ್ನ ಹಾಕಿದೆ, ಸ್ವಲ್ಪ ಎಣ್ಣೆನೂ ಕೂಡ ಆ್ಯಡ್ ಮಾಡಿ ಅದಕ್ಕೆ
ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ, ಮೆಣಸು ಇಷ್ಟನ್ನ ಹಾಕಿ ಆಮೇಲೆ ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಒಂದು 4, ಅದಾದಮೇಲೆ ಒಂದೆರಡು ಈರುಳ್ಳಿ, ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ 1 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದು ಹಸಿ ವಾಸನೆ ಹೋದ್ಮೇಲೆ ಹಸಿ ಬಟಾಣಿ ಹಾಕಿ ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ 1-2 ಟೊಮೊಟೊ, ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಉಪ್ಪು ಅರಿಶಿನ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ. ಅದಾದಮೇಲೆ 3 ಟೊಮೊಟೊನ ಈ ಥರ ಪ್ಯೂರಿ ಮಾಡಿ ಹಾಕ್ಕೊತಿದ್ದೀನಿ. ಟೇಸ್ಟ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಟೊಮೊಟೊನ ಪ್ಯೂರಿ ಮಾಡಿ ಹಾಕಿದ್ರೆ. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನು ರೆಡ್ ಚಿಲ್ಲಿ ಪೌಡರು, ಅದಾದಮೇಲೆ 1 ಸ್ಪೂನು ಧನಿಯಾ ಪೌಡರು, 1 ಪ್ಯಾಕೆಟ್ ಆಗೋಷ್ಟು ಪನ್ನೀರ್ ಮಸಾಲಾನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಡಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರ್ನ ಕೂಡ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಹಾಗೆ ಬಿಟ್ಕೋಬೇಕು. ಆ 1-2 ನಿಮಿಷ ಹಾಗೆ ಬಿಟ್ಮೇಲೆ ಅದಾದಮೇಲೆ ನಾನು 1-2 ಅವರ್ ಮುಂಚೆನೇ ಬಾದಾಮಿನ ನೆನೆ ಹಾಕಿದ್ದೆ. ಅದನ್ನು ಈ ಥರ ಪೇಸ್ಟ್ನ ಮಾಡ್ಕೊಂಡಿದ್ದೆ, ನುಣ್ಣಗೆ ರುಬ್ಬಿ ಪೇಸ್ಟು. ಆ ಪೇಸ್ಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿ ಅದೇ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು. ನೀವು ಜಾಸ್ತಿ ನೀರನ್ನ ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ನೀರನ್ನ ಹಾಕಿ ಗ್ರೇವಿ ಟೈಪಲ್ಲಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಈ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಇದೇ ಥರ ಪೇಸ್ಟ್ಗಳೆಲ್ಲ ಹಾಕೋದು, ಸೊ ಹಾಗಾಗಿ ಅದು ತುಂಬಾ ಟೇಸ್ಟ್ ಆಗಿರುತ್ತೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ 1 ಸ್ಪೂನ್ ಆಗೋವಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕೊಬೇಕು. ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 1 ಪೀಸ್ ಆಗೋವಷ್ಟು ಬಟರ್ನ ಕೂಡ ಆ್ಯಡ್ ಮಾಡಿಕೊಂಡೆ. ಅದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಟರ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಸೊ ಈ ಕಡೆ ಪರೋಟ ಕೂಡ ಬಿಸಿ ಮಾಡ್ಕೊತಿದ್ದೆ. ಸ್ವಲ್ಪ ಆಯಿಲ್ ಹಾಕಿ ಪರೋಟನ ಬಿಸಿ ಮಾಡಿಕೊಂಡು ಅಷ್ಟರಲ್ಲಿ ಈ ಕಡೆ ಬಟರ್ ಪನ್ನೀರ್ ಮಸಾಲ ಕೂಡ ಕುದ್ದು ಚೆನ್ನಾಗಾಗಿತ್ತು. ನೋಡಿ ಯಾವ ಥರ ಬಂದಿದೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಅದಾದಮೇಲೆ ಎಲ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಎಲ್ಲರೂ ಕೂಡ ಊಟ ಮಾಡಿದ್ರು. ಎಲ್ಲರೂ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಕೊಡ್ತಿದ್ರು, ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳಿ. ನನ್ನ ಮಗಳು ಕೂಡ ಹೇಳ್ತಾ ಇದ್ಲು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಎಲ್ಲರೂ ಕೂಡ ಊಟನೆಲ್ಲ ಮುಗಿಸಿದ್ವಿ. ಅದಾದಮೇಲೆ ನನಗೆ ಏನೇನು ಗಿಫ್ಟ್ ಬಂದಿದೆ ಅಂತ ನೋಡೋಣ ಬನ್ನಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಗಿಫ್ಟ್ಸ್ಗಳೆಲ್ಲ ಬಂದಿದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗಿದೆ. ಇದು ಬಂದು ಮೊದಲಿಗೆ ಇದನ್ನೆಲ್ಲ ನಮ್ಮನ್ನ ಓದ್ಕೊಟ್ಟಿರೋದು. ಇದು ಈ ಟಾಪು ನೆನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಮತ್ತು ಇದೊಂದು ಸ್ಯಾರಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಥ್ಯಾಂಕ್ ಯು ಅಣ್ಣ, ಅದಕ್ಕೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ನಮ್ಮ ಓನರ್ ಇದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಆಂಟಿ. ಸೊ ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದು ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಂದ ಬಂದಿದೆ ಗಿಫ್ಟು. ನಮ್ಮ ಅಕ್ಕ, ನನ್ನ ಫ್ರೆಂಡು ಎಲ್ಲ ಅವಳು ಕೊಟ್ಟಿರೋ ಅಂಥದ್ದು ಇದು. ಪ್ರತಿ ವರ್ಷ ಕೊಡೋಳು ಬಟ್ ಬರ್ಡೇ ದಿನ ನನಗೆ ಸಿಗ್ತಿರ್ಲಿಲ್ಲ, ಬೇರೆ ಟೈಮಲ್ಲಿ ಸಿಗ್ತಿರೋದು. ಇದೇ ಫಸ್ಟು ನನ್ನ ಬರ್ಡೇ ಟೈಮಲ್ಲಿ ಸಿಕ್ಕಿರೋದು. ಏನು ಕೊಟ್ಟಿದ್ದಾಳೋ ಗೊತ್ತಿಲ್ಲ, ಬನ್ನಿ ಓಪನ್ ಮಾಡೋಣ. ಎಷ್ಟು ಪ್ಯಾಕ್ ಮಾಡ್ತಾವ್ರಿ. ಮಗು 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 ನನ್ನ ಫೇವ್ರೇಟ್. ನಾನು ಇಷ್ಟಪಟ್ಟಿದ್ದೆ ಒಂದ್ಸಲ ಈ ಥರ ತಗೋಬೇಕು ಅಂತ ಅವಳ ಹತ್ರ ಡಿಸ್ಕಸ್ ಮಾಡಿದ್ದೆ. ಸೊ ಅವಳು ಇದನ್ನ ಗಿಫ್ಟಾಗಿ ಕಳಿಸಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅನು ಅಕ್ಕ. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಚೆನ್ನಾಗಿದೆ ಅಲ್ವಾ ರೀ? ಸೂಪರ್. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾನು ಡೈಲಿ ಇದರಲ್ಲೇ ಕಾಫಿ ಕುಡಿಯೋದು. ಆ್ಯಕ್ಚುಲಿ ನಾನು ಕಾಫಿ ಕುಡಿಯಲ್ಲ, ಕಮ್ಮಿ. ನಿಮ್ಮ ಮಗ್ಗಿಗೋಸ್ಕರ ಕುಡಿತಿದ್ದೀನ ಅಲ್ವಾ ರೀ? ರೀ ಸೂಪರ್, ಸಖತ್ತಾಯ್ತು. ಚೆನ್ನಾಯ್ತಲ್ಲ? ಥ್ಯಾಂಕ್ ಯು ಸೋ ಮಚ್. ಇಷ್ಟ ನನಗೆ ಕೊಡ್ತೀಯಾ?
ಇಷ್ಟೇ ನನ್ನ ಬರ್ಡೇ ವಿಡಿಯೋ. ತುಂಬಾ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋದ ಬಗ್ಗೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಮತ್ತೊಂದು ವಿಡಿಯೋನಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.